ಕಾಲಲ್ಲಿ ಒಂದು ಪಾಯಿಂಟ್ ಇದೆ K7 ಅಂತ. K7 ಹಾ ಸರ್. ಅದನ್ನ ವಾರಕ್ಕೆ 2 ಸತಿ 2 ವಾರ ಪ್ರೆಸ್ ಮಾಡಿ. ವಾರಕ್ಕೆ 2 ವಾರ ಅಂದ್ರೆ ಸರ್ ಅಲ್ಲಿ ಡಾಕ್ಟರ್ ಕಡೆ ಒಂದ್ಸತಿ ತೋರ್ಸ ಸೋರಿಯಾಸಿಸ್ ಅಂತ ಹೇಳಿದ್ರು ಅವರು. ಅದು ಯಾವ್ದಾದ್ರು ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ರಿಂಗ್ ವಾರ್ಮ್, ಬ್ರೌನ್ ವಾರ್ಮ್ ಏನೇ ಇರ್ಬೋದು. ಅದ್ರ ಮೇಲ್ಗಡೆ ರೆಡ್ ಡಾಟ್, ಸರ್ 2 ರೆಡ್ ಡಾಟ್. ಈ 2 ರೆಡ್ ಡಾಟ್ ವಾರಕ್ಕೆ 2 ಸತಿ ಇಲ್ಲ 3 ಸತಿ ಮಾಡಿ. ನಂದು ಅಲರ್ಜಿ ಇದೆ, ಅದೊಂದ್ ಸ್ವಲ್ಪ ಕಡಿಮೆ ಆಗಲ್ದ್ರಿ. ಮೈ ಒಳಗ ಪೂರಾ ಎಲ್ಲಾ ಅಲರ್ಜಿ ಐತ್ರಿ. ಅಲರ್ಜಿ ಯಾವಾಗ ಬರುತ್ತೆ? ಅದು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಯಿಂದ ಒಳಗ ಕರ್ತಾ ಬಾಳ್ ಬರ್ತದೆ. 12 ಗಂಟೆಯಿಂದ 2 ಗಂಟೆ ಒಳಗ ಪೂರಾ ಕರ್ತಾ ಬಾಳ್ ಬರ್ತದೆ ಮಧ್ಯಾಹ್ನ. 12 ಗಂಟೆಯಿಂದ 2 ಗಂಟೆ. ಓಕೆ, ಮತ್ತು ಈ ನಾಲ್ಗಿದ್ದಾಗ ಗೊತ್ತಾಗಲ್ಲಪ್ಪ, ಫೋಟೋದಲ್ಲೇ ಗೊತ್ತಾಗಲ್ಲ. ನಿಮ್ ಪಕ್ಕದವ್ರನ್ನ ಮುಟ್ಟಿದ್ರಿಗಿನ ಅವ್ರ ತಣ್ಣಗೆ ಅನಿಸ್ತಾರ, ಬಿಸಿ ಅನಿಸ್ತಾರ? ಪಕ್ಕದಾಗ ಬಿಸಿ ಅನಿಸ್ತಾರೆ. ಅವ್ರು ಬಿಸಿ ಅನಿಸ್ತಾರ? ಹಾ ರೀ. ಅವ್ರು ಬಿಸಿ ಅನಿಸ್ತಿದ್ದಾರೆ ಅಂತಂದ್ರೆ ಏನಾಗಿ ನಿಮ್ಮ ಲಂಗ್ ಮೆರಿಡಿಯನ್ ಕೋಲ್ಡ್ ಇರುತ್ತೆ, ಅದಕ್ಕೆ ಅಲರ್ಜಿ ಆಗುದು. ಸೊ ನೀವು ಕಾಲಲ್ಲಿ ಒಂದು ಪಾಯಿಂಟ್ ಇದೆ K7 ಅಂತ. K7 ಹಾ ಸರ್. ಅದನ್ನ ವಾರಕ್ಕೆ 2 ಸತಿ 2 ವಾರ ಪ್ರೆಸ್ ಮಾಡಿ. ವಾರಕ್ಕೆ 2 ವಾರ ಅಂದ್ರೆ ಸರ್ ಅಲ್ಲಿ ಡಾಕ್ಟರ್ ಕಡೆ ಒಂದ್ಸತಿ ತೋರ್ಸ ಸೋರಿಯಾಸಿಸ್ ಅಂತ ಹೇಳಿದ್ರು ಅವರು. ಅದು ಯಾವ್ದಾದ್ರು ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ರಿಂಗ್ ವಾರ್ಮ್, ಬ್ರೌನ್ ವಾರ್ಮ್ ಏನೇ ಇರ್ಬೋದು. ನಾವು ಟ್ರೀಟ್ಮೆಂಟ್ ಕಾಯಿಲೆ ಕೊಡಲ್ಲ, ಯಾವ ಆರ್ಗನ್ ವೀಕ್ನೆಸ್ ಇಂದ, ಯಾವ ಮೆರಿಡಿಯನ್ ಲೋ ಇರೋದ್ರಿಂದ ಬಂದಿದೆ ಅಂತ ಕೊಡ್ತೀವಿ. ನೀವು K7 ವಾರಕ್ಕೆ 2 ಸತಿ 2 ವಾರ ಪ್ರೆಸ್ ಮಾಡೋದ್ರೊಳಗಡೆ ಮೋರ್ ದೆನ್ 50% ಬೆಟರ್ ಅನ್ಸುತ್ತೆ ನಿಮಗೆ. ಕಲರ್ ಆಗ್ಬೇಕು ಅಂದ್ರೆ ಮಧ್ಯದ ಬೆರಳು ಎರಡನೇ ಲೈನ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ರೆಡ್ ಡಾಟ್, 2 ರೆಡ್ ಡಾಟ್. ಈ 2 ರೆಡ್ ಡಾಟ್ ವಾರಕ್ಕೆ 2 ಸತಿ ಇಲ್ಲ 3 ಸತಿ ಮಾಡಿ. ಸಾಕಷ್ಟು, ಸಾಕು. ಸ್ವಲ್ಪ ಲಂಗ್ಸ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ವಾರಕ್ಕೆ 1 ಸತಿನೋ 2 ಸತಿನೋ ಹಸಿ ಮುಲ್ಲಂಗಿ, ಇಲ್ಲ ಅಂತಂದ್ರೆ ಮುಲ್ಲಂಗಿ, ಹಸಿ ಈರುಳ್ಳಿ, ಮತ್ತೆ ವಾರಕ್ಕೆ 1 ಸತಿ ನುಗ್ಗೆ ಬೀಜ, ಅದನ್ನ ತಗೊಳ್ಳಿ, ಬೆಟರ್ ಆಗುತ್ತೆ. ಸರಿನಾ? ಈಗ ಇದನ್ನ ಕಾಲೆಲ್ಲ ಪೂರ ಅದು ಇದನ್ನ ನರಗಳು ಇದನ್ನಾಗ್ಯಾವ್ರಿ, ಓಟು ಸ್ವಲ್ಪ ಹಳದಿ ಟೈಪ್ ಆಗ್ಯಾವ್ರಿ ಪೂರ ನರಗಳು. ಹಳದಿ ಟೈಪ್ ಇತ್ತು ಅಂದ್ರೆ ತೊಂದ್ರೆ ಇಲ್ಲ. ಸೊ ನಾರ್ಮಲಿ ತುಂಬಾ ಜನಕ್ಕೆ ಬ್ಲಡ್ ವೇನ್ಸ್ ಸ್ವಲ್ಪ, ಇವನ್ ನನಗೂ ಯು ಕ್ಯಾನ್ ಸಿ ದಿಸ್ ಗ್ರೀನ್ ಆರ್ ಲೈನ್ಸ್, ಇಟ್ಸ್ ಅ ನ್ಯಾಚುರಲ್, ನಥಿಂಗ್ ಟು ವರಿ. ಅದೇನಾದ್ರು ನಾಟ್ ಆಗಿದೆ, ಸುತ್ಕೊಂಡಿದೆ, ಸ್ವೆಲ್ಲಿಂಗ್ ಆಗಿದೆ, ಪೇನ್ ಆಗಿದೆ ಅಂದ್ರೆ ದೆನ್ ಯು ಹ್ಯಾವ್ ಟು ಥಿಂಕ್, ಅದರ್ವೈಸ್ ನಥಿಂಗ್ ಟು. ಎಲ್ಲಾ ಸ್ಕಿನ್ ಡಿಸಾರ್ಡರ್ಸ್ ನ ನೀವು ಸಾಲ್ವ್ ಮಾಡ್ಕೋಬಹುದು ಕಲರ್ ಥೆರಪಿನಲ್ಲೂ, ಈವನ್ ಅಕ್ಯುಪ್ರೆಷರ್, ಎರಡರಲ್ಲೂ ಒಳ್ಳೆ ರಿಸಲ್ಟ್ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆ ಲಂಗ್ಸ್ ಗೆ ಡ್ಯಾಂಪ್ ಕೋಲ್ಡ್ ಫಿಲ್ ಆಗ್ಬಾರ್ದು ಅಂತಂದ್ರೆ ನಿಮ್ಮ ಊಟನ ತುಂಬಾ ಮುಖ್ಯವಾಗಿ ಗಮನಿಸ್ತಾ ಬರಬೇಕು. ಸಕ್ಕರೆ ಪದಾರ್ಥ ಆಗಿರ್ಬೋದು, ಪ್ಯಾಕೆಟ್ ಫುಡ್ ಆಗಿರ್ಬೋದು. ಸೊ ಯಾವ್ದೆಲ್ಲ ಲಿವರ್ ನ ಹರ್ಟ್ ಮಾಡುತ್ತೆ ಆ ಫುಡ್ ನ ಸ್ವಲ್ಪ ಕಡಿಮೆ ಮಾಡಿ. ಸರಿನಾ? ಈವನ್ ಎಮೋಷನಲ್ ಸ್ಟ್ರೆಸ್, ತುಂಬಾ ಜನಕ್ಕೆಲ್ಲ ಊಟ ತಗೊಂಡ್ರು ಸ್ಕಿನ್ ಎರಪ್ಷನ್ಸ್ ಆಗ್ತಿರುತ್ತೆ. ಯಾಕಾಗಿ ಅಂದ್ರೆ ಏನಾಗಿ ಅವರ ಎಮೋಷನಲ್ ಸ್ಟ್ರೆಸ್ ಲಿವರ್ ನ ಹರ್ಟ್ ಮಾಡ್ತಾರೆ. ಹಾಗಾಗಿ ಟೇಕ್ ಕೇರ್. ಸೊ ನಿಮ್ಮ ಪರ್ಸನ್ ಟು ಪರ್ಸನ್ ಡೆಫಿನೆಟ್ ಆಗಿ ವೇರಿ ಆಗ್ತಿರುತ್ತೆ, ಚೆಕ್ ಮಾಡ್ಕೊಳ್ಳಿ.